ಫ್ರೆಂಡ್ಸ್, ನೀವು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ನಾವು ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡೆಸ್ಕ್ಟಾಪ್, ನಿಮ್ಮ ಹತ್ರ ಏನಾದರೂ ಕಂಪ್ಯೂಟರ್ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಕಂಪ್ಯೂಟರ್ ಐಕನ್ ಶಾರ್ಟ್ ಕಟ್ ಥರ ಕಾಣ್ತಾ ಇರುತ್ತೆ. ಅಥವಾ ನೀವೇ ಶಾರ್ಟ್ ಕಟ್ ಮಾಡ್ಕೊಂಡಿರ್ತೀವಿ. ಅದು ಹೇಗೆ ಅಂದರೆ ಮಾಮೂಲಿ ಕಾಣ್ತಾ ಇರ್ತೀರ, ಈ ರೀತಿ ಕ್ರಿಯೇಟ್ ಲಿಂಕ್ ಇನ್ ಡೆಸ್ಕ್ಟಾಪ್ ಶಾರ್ಟ್ ಕಟ್ ಆ ಥರ ಶಾರ್ಟ್ ಕಟ್ ಮಾಡಿರ್ತಾ. ಅದು ತಪ್ಪು, ಆ ರೀತಿ ಶಾರ್ಟ್ ಕಟ್ ಮಾಡಬಾರ್ದು. ಎಷ್ಟೊಂದು ಆಪ್ಷನ್ ಬರೋಲ್ಲ ಅದರಲ್ಲಿ. ಪ್ರಾಪರ್ಟೀಸ್ ಏನು ತೋರಿಸಲ್ಲ ನೋಡಿ, ಇದರಲ್ಲಿ ಪ್ರಾಪರ್ಟೀಸು ಮತ್ತು ಮ್ಯಾನೇಜ್ ಏನು ತೋರಿಸ್ತಾ ಇಲ್ಲ. ಇದನ್ನು ಬಿಟ್ಟು ಮಾಮೂಲಿ ಇನ್ನೊಂದು ಐಕನ್ ಬರುತ್ತೆ, ಇದರಲ್ಲಿ ಶಾರ್ಟ್ ಕಟ್ ಲಿಂಕ್ ಇರಲ್ಲ ಮತ್ತು ಅದರಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತೆ. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಷ್ಟಿಂದ ಡಿಲೀಟ್ ಮಾಡಿ ಹೇಳೋಣ, ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಓಕೆ ನೋಡಿ, ಇಲ್ಲಿ ಪರ್ಸ್ನಲೈಸ್ ಅಂತ ಒಂದು ಆಪ್ಷನ್ ಇದೆ. ಪರ್ಸ್ನಲೈಸ್ ಮೇಲೆ ಕ್ಲಿಕ್ ಮಾಡಿ. ಪರ್ಸ್ನಲೈಸ್ ಮೇಲೆ ಕ್ಲಿಕ್ ಮಾಡಿ ಬಂದರೆ ಡೆಸ್ಕ್ಟಾಪ್ ಐಕನ್ ಅಂತ ಇದೆ. ಚೇಂಜ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಇದೆ ನೋಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮ್ಮ ಕಂಪ್ಯೂಟ್ರಲ್ಲಿ ಅವಲೇ ಐಕನ್ ಒಂದು ಶಾರ್ಟ್ ಕಟ್ ಕಾಣ್ತಾ ಇತ್ತು. ಡಿಫ್ರೆನ್ಸ್ ತೋರಿಸಿ ನೋಡಿ, ಇಲ್ಲಿ ಈ ಶಾರ್ಟ್ ಕಟ್ ಐಕನ್ ಕಾಣ್ತಿತ್ತು. ಇಲ್ಲಿ ನೋಡಿ, ಓಪನ್ ಫೈಲ್ ಲೊಕೇಶನ್ ಈ ಥರ ಮ್ಯಾನೇಜ್ ಈ ಥರ ನಾವು ಫೈಲಲ್ಲಿ ನಂಗೆ ಆಪ್ಷನ್ ಬರ್ತಾ ಇದೆ. ಆದರೆ ಇದರಲ್ಲಿ ನೋಡಿ ಆಪ್ಷನ್ಸ್ ತೋರಿಸ್ತೀನಿ. ಮ್ಯಾನೇಜು ಮತ್ತು ಪ್ರಾಪರ್ಟೀಸು ಎಲ್ಲ ಇದರಲ್ಲಿ ತೋರಿಸ್ತಾ ಇದೆ. ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದೇ ಡಿಫ್ರೆನ್ಸು ನೋಡ್ಕೊಳ್ಳಿ. ಈ ರೀತಿ ಇದೆ, ಅದನ್ನ ಹೋಗಿ ಇನ್ನೊಂದ್ಸಲಿ ತೋರಿಸ್ತೀನಿ. ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ, ಪರ್ಸ್ನಲೈಸ್ ಮೇಲೆ ಕ್ಲಿಕ್ ಮಾಡಿ. ಪರ್ಸ್ನಲೈಸಲ್ಲಿ ಚೇಂಜ್ ಡೆಸ್ಕ್ಟಾಪ್ ಐಕನ್ ಅಂತ ಇದೆ. ಅಲ್ಲಿ ಕಂಪ್ಯೂಟರ್ಗೆ ಟಿಕ್ ಇರುತ್ತೆ. ಟಿಕ್ ಮಾಡಿಬಿಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವಾಗಲೇ ಇತ್ತಲ್ಲ ಐಕಾನ್, ಆ ಐಕಾನ್ ಹೋಗಿದೆ. ಸಿಂಗಲ್ ಒಂದೇ ಐಕಾನ್ ಇದೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.